ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಹೇ ಇಲ್ಲಾಕಿಟ್ಟೆ ತಗೊಂಡೋಗ ಅವ್ರಿಗೆ ಕೊಡು. ಮೋಸ್ಟ್ಲಿ ಕಾಫಿ ಬದಲು ಟೀ ತಗೊಂಡಿದ್ದಿದ್ರೆ ಏನಾದ್ರೂ ಐಡಿಯಾಸ್ ಹೊಳಿತಿದ್ದೇನೋ. ಮೀರಾ ದೊಡ್ಡ ಕಾಲೇಜಲ್ಲೇ ಓದ್ತಿದ್ದಾಳೆ. ತುಂಬಾ ಒಳ್ಳೆ ಪರ್ಸೆಂಟೇಜ್ ಸ್ಕೋರ್ ಮಾಡಿದ್ವಿ. ಒಂದ್ ನಿಮಿಷ ಬಂದೆ. ಅವಳು ಮೀರಾ ತರನೇ ಇದ್ಲಲ್ಲ, ಅದು ಮೀರಾನೇನಾ? ಮೀರಾ ಇಲ್ಲಿಗೆ ಕಾಫಿ ಕುಡಿಯೋಕೇನಾದ್ರೂ ಬಂದ್ಲಾ? ಅವಳೇನಾದ್ರೂ ನನ್ನನ್ನ ನೋಡಿದ್ಲಾ? ಅಣ್ಣ 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 ಟೇಬಲ್ಗೆ ನೀರೇ ಕಾಫಿ ಕೊಟ್ಬಿಡಿ ಅಣ್ಣ, ಆಮೇಲೆ ಇಡ್ತೀನಿ ಕೊಡಿ ಅಣ್ಣ. ಯಾಕಮ್ಮ ಏನ್ ಬೇಕಾಗಿತ್ತು? ಅಮ್ಮ, ಈಗ ಒಂದ್ ಹುಡುಗಿ ಬಂದ್ಲು, ಒಳಗಡೆ ಹೋದ್ಲಲ್ಲ, ಅವಳನ್ನ ನೀವೇನಾದ್ರೂ? ನೋಡಮ್ಮ, ಇದು ಕಾಲೇಜ್ ಮುಂದೆ ಇರೋ ದರ್ಶಿನಿ. ಸುಮಾರು ಜನ ಬರ್ತಾರೆ, ಸುಮಾರು ಜನ ಹೋಗ್ತಾರೆ. ಯಾರನ್ನ ಅಂತ ನೆನ್ಪಿಟ್ಕೊಳಕ್ಕಾಗತ್ತೆ ಹೇಳಿ? ಅಮ್ಮ ಅದು ಅಲ್ಲಿ ಅವ್ರೆ, ಹಾ, ಹೋಟ್ಲ್ ಹತ್ರನೇ ಇದ್ದೀನಿ. ಇವತ್ ಮಾತಾಡ್ತೀನಿ. ಒಂದಿನ ಯೋಚನೆ ಮಾಡಿ ಅಂತ ಟೈಮ್ ಕೂಡ ಕೊಟ್ಟಿದ್ದೆ. ನೋ 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 ನೋ, ರಿಜೆಕ್ಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ನಮಗೆ ನಮ್ಮ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಸಿಕ್ಕೇ ಸಿಗ್ತಾರೆ. ಡೋಂಟ್ ವರಿ. ಓಕೆ, ಬಾಯ್. ಏನ್ ನೋಡ್ತಿದ್ರಿ? ಏನಿಲ್ಲ. ಅಲ್ಲಿ ಅವ್ರೆ, ಮೀರಾನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀರಾ. ಇದ್ರಲ್ಲೇ ಗೊತ್ತಾಗುತ್ತೆ ನೀವು ಅವಳನ್ನ ಎಷ್ಟು ಇಷ್ಟ ಪಡ್ತೀರಾ ಅಂತ. ಮೀರಾ ಕಾಲೇಜಿಗೆ ಹೋದವಳು ಕಾಫಿ ಕುಡಿಯೋಕೆ ಏನಾದ್ರೂ ಇಲ್ಲಿಗೆ ಬಂದಿರ್ಬೋದೇನೋ ಅಂತ ಅನ್ಕೊಂಡೆ ಅಷ್ಟೇ. ಕಾಫಿ ಕುಡಿಯೋಳಾಗಿದ್ರೆ ಇಲ್ಲೇ ಕೂರ್ತಿದ್ಲು ತಾನೆ, ಸರ್ವಿಸ್ ಕೌಂಟರ್ ಒಳಗಡೆ ಯಾಕೆ ಹೋಗ್ತಿದ್ಲು? ಬೈ ದ ವೇ, ನೀವು ಹೇಳ್ದಾಗೆ ಬೈಟು ಕಾಫಿ ತುಂಬಾ ಚೆನ್ನಾಗಿದೆ, ಕುಡೀರಿ. ಕಾಫಿ ಕುಡಿತಾ ಮೈಂಡ್ ಫ್ರೆಶ್ ಆದ್ರೆ AFC ಇಂಟರ್ನ್ಯಾಷನಲ್ ಕಂಪ್ನಿಗೆ ಏನಾದ್ರೂ ಐಡಿಯಾಸ್ ಹೊಳಿಬಹುದು. ಓಹೋ, ಈ ಕಾಫಿ ಔಟಿಂಗ್ ಎಲ್ಲ ನಾನ್ ಐಡಿಯಾಸ್ ಕೊಡ್ಲಿ ಅಂತ ಕೊಡ್ತಿರೋ ಲಂಚನಾ? ಹೇ ಚಚೆ, ಹಾಗೆಲ್ಲ ಅನ್ಕೋಬೇಡಿ. ಲಂಚ ಕೊಡೋದು ಅಫೆನ್ಸ್. ನಾನ್ ನಿಮ್ಗೆ ಇಷ್ಟವಾಗಿರೋ ಕೆಲ್ಸಕ್ಕೆ ವಾಪಸ್ ಬರ್ಲಿ ಅಂತ ಮೋಟಿವೇಟ್ ಮಾಡ್ತಿದ್ದೀನಿ ಅಷ್ಟೇ. ನೀವೇ ಹೇಳ್ತಿರ್ತೀರಲ್ಲ, ಬೈಟು ಕಾಫಿ, ಖಾಲಿ ಲೋಟ, ಒಂದ್ ಸಣ್ಣ ಡ್ರೈವ್, ಹೊರಗಡೆ ಸುತ್ತಾಡೋದು, ದೇವಸ್ಥಾನದ ಕಟ್ಟೆ ಮೇಲೆ ಕುತ್ಕೊಳ್ಳೋದು, ಹೋಗೋ ಬರೋ ಜನ ನೋಡ್ತಾ ಇದ್ರೆ ನಮ್ಗೆ ಇನ್ಸ್ಪೈರ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಥ್ಯಾಂಕ್ಸ್, ಇನ್ಸ್ಪೈರ್ ಮತ್ತೆ ಮೋಟಿವೇಟ್ ಮಾಡಿದ್ದಕ್ಕೆ.
ಓಹೋ, ಥ್ಯಾಂಕ್ಸ್ ಹೇಳ್ತಿದ್ದೀರಿ ಅಂದಮೇಲೆ ಐಡಿಯಾಸ್ ಕೊಡ್ತೀರಿ ಅಂತ ಅನ್ಕೊಳ್ಳ. ರೀ, ನಾನು ನಿಮ್ಗೆ ಇಷ್ಟವಾಗಿರೋ ಕೆಲಸ ಕೊಡ್ತಾ ಇದ್ದೀನಿ, ನೀವ್ ಯಾಕ್ರಿ ನನ್ಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ದೀರಾ? ಒಂದೇ ಒಂದ್ ಮಾತು, ಐಡಿಯಾಸ್ ಕೊಡ್ತೀನಿ ಅಂತ ಹೇಳ್ಬಿಡ್ರಿ, ನನ್ನ ತಲೆ ಮೇಲೆ ಇರೋ ಭಾರ ಹಂಗೆ ಇಳ್ದೋಗುತ್ತೆ. ಸರಿ, ನೋಡೋಣ. ನನ್ಗೆ ಇಷ್ಟವಾದ ಕೆಲ್ಸ ಏನು ಅಂತ ನಿಮಗ್ ಗೊತ್ತಾಯ್ತು. ನಿಮ್ಗೆ ಇಷ್ಟವಾದ ಕೆಲ್ಸ ಏನು? ದೋಸೆ ಹಾಕೋ ಕೆಲಸ ಎಷ್ಟು ಬ್ಯೂಟಿಫುಲ್ ಅಲ್ವಾ? ದೋಸೆ ಹಾಕೋದಾ? ಅರ್ಥ ಆಗ್ಲಿಲ್ಲ. ಸರಿ, ಹೊಡೋಣವಾ, ಟೈಮ್ ಆಯ್ತು. ನಾವ್ ಇಷ್ಟೊತ್ತು ಇಲ್ದೇ ಇರೋದನ್ನ ನೋಡಿ ಅನಿ ಟೆನ್ಷನ್ ಮಾಡ್ಕೋತಾನೆ. ಅಣ್ಣ ಅದಕ್ಕೆ ಹೊರಗಡೆ ಹೋಗಿದ್ದಾರೆ, ಅರ್ಥ ಆಗುತ್ತೆ. ಆದ್ರೆ ಈ ಮೀರಾಗೆ ಭಾನುವಾರ ಅನ್ನೋದೇ ಅರ್ಥ ಆಗ್ಬಾರ್ದ? ಸಖತ್ ಬೋರ್ ಆಗ್ತಿದ್ಯಪ್ಪ. ಒಂದೇ ಬುಕ್ನ ಎರಡೆರಡು ಸಲ ಓದಾಯ್ತು. ಅಟ್ಲೀಸ್ಟ್ ಟಿವಿ ನೋಡೋಣ ಅಂತಂದ್ರೆ ಅದಕ್ಕೂ ಮೂಡಿಲ್ಲ. ಮನೆ ಅದು ನೀಟಾಗೇ ಇತ್ತಲ್ಲೋ? ಇಲ್ಲ ತಾತ, ಸ್ವಲ್ಪ ಓರೆ ಇತ್ತು, ಸರಿ ಮಾಡಿದೆ. ಓಹೋ ಹೋ ಹೋ, ನಿನಗೆ ಓರೆ ಕೋರೆ ಇದ್ರೆ ಆಗೋದಿಲ್ಲ ಅಲ್ವಾ? ನಿನ್ನ ಪುಣ್ಯಕ್ಕೆ ಇವತ್ತು ಓರೆ ಕೋರೆ ಹುಡುಗಿ ಮನೇಲಿಲ್ಲ, ಕಿರಿಕಿರಿ ಇಲ್ಲ ಅಂತ ನೀನು ಖುಷಿ ಆಗ್ತಾ ಇರ್ಬೇಕಲ್ವಾ? ಸುಳ್ಳು ಹೇಳ ನಿಜ ಹೇಳ? ಸುಳ್ಳು ಹೇಳ್ಬಿಡು. ತುಂಬಾ ಖುಷಿಯಾಗಿದ್ದೀನಿ ತಾತ. ನಿಜ ಹೇಳೋ. ಸೀರಿಯಸ್ ಆಗಿ ಬೇಜಾರಾಗ್ತಿದೆ ತಾತ. ಅವಳು ಏನೇ ಮಾಡ್ಕೊಳ್ಳಿ, ಅವಳಿ ಮನೇಲಿದ್ರೆ ಮನೆ ತುಂಬಾ ಗಿಜಿ ಗಿಜಿ ಅಂತಿರುತ್ತೆ, ಮನೆಗೆ ಜೀವ ಬಂದಂಗಿರುತ್ತೆ. ಅವಳಿಲ್ಲ ಅಂತಂದ್ರೆ ಎಲ್ರೂ ಮಲ್ಕೊಂಡಂಗಿರುತ್ತೆ. ಅನೇ, ನೀನು ವಿಚಿತ್ರ ಕಣೋ, ತುಂಬಾ ವಿಚಿತ್ರ. ಆ ಹುಡುಗಿ ಮನೆಯಲ್ಲಿ ಪರ್ಮನೆಂಟ್ ಆಗಿರೋದಿಲ್ಲಪ್ಪ. ಅವಳಿಗೆ ಮದುವೆ ಮಾಡಬೇಕು, ಅವಳ ಗಂಡನ ಮನೆಗೆ ಹೋಗ್ಬೇಕು. ಹೋದಾಗ ಏನ್ ಗತಿ? ತಾತ, ಸೀರಿಯಸ್ ಆಗಿ ಹೇಳ್ತೀನಿ, ನಾನು ಅಲ್ಲಿವರೆಗೂ ಯೋಚನೆ ಮಾಡಿಲ್ಲ, ಬಟ್ ಅವಳ ಸಖತ್ ಮಿಸ್ ಮಾಡ್ಕೋದು. ಅನೇ, ಹಾಗೆ ಮಿಸ್ ಆಗದೆ ಇರೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ, ಹೇಳ? ಅದೇನ್ ಹೇಳ್ತಾತ? ಅದೇ ಕಣೋ, ನೀನ್ ಯಾವ್ದೋ ಹುಡುಗಿನ ಇಷ್ಟಪಟ್ಟಿದ್ಯಲ್ಲ, ಯಾರು ಅಂತ ಹೇಳ್ಬಿಡು, ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬರೋಣ. ಸರಿ ಹೋಯ್ತು. ಯಾರು ಇಲ್ಲ ತಾತ? ಸುಮ್ಮನೆ ಇರೋ. ನನ್ಗೂ ನನ್ನ ಫ್ರೆಂಡ್ಸ್ಗೂ ಅನ್ಸಿದ್ ಸುಳ್ಳ? ನಿನ್ನ ಮಾತು ನಮ್ಗೆ ಅರ್ಥ ಆಗೋದಿಲ್ಲ. ನಿನ್ನ ಮನಸ್ಸಿನಲ್ಲಿರೋ ಹುಡುಗಿ ಯಾರು ಅಂತ ಹೇಳೋ ಮೈ ಡಿಯರ್ ಸನಿ. ಅಣ್ಣನ ಮನ್ಸಲ್ಲಿ ಹುಡ್ಗಿನ? ಯಾವ ಹುಡ್ಗಿ ತಾತ? ಅಣ್ಣ ಅಣ್ಣ, ಚಿಕ್ಕದ್ಕೆ ಯಾರು ಅಂತ ನಂಗೂ ಹೇಳಣ್ಣ. ಪ್ರಣಾಮ್, ತಾತ ತಮಾಷೆ ಮಾಡ್ತಿದಾರಷ್ಟೇ. ಇದನ್ನೆಲ್ಲ ಡಂಗೂರ ಸಾದ್ರೆ ಚೆನ್ನಾಗಿರಲ್ಲ ನೋಡು. ಸಾಕೆತಣ್ಣ ಬರ್ಲಿ, ಹೇಳ್ತೀನಿ. ಅಯ್ಯೋ ನಿನ್ನ. ನೋಡಿದ್ರ ತಾತ, ನೀವ್ ಮಾಡೋ ಕೆಲ್ಸ ಒಂದೊಂದಲ್ಲ. ಇವನ್ ಒಂಥರ ನ್ಯೂಸ್ ಚಾನೆಲ್ ಇದ್ದಂಗೆ, ಬ್ರೇಕಿಂಗ್ ನ್ಯೂಸ್ ತರ ಮೂರ್ ದಿನ ಅದನ್ನೇ ಬಡ್ಕೋತಾನೆ. ಸಾಕೆತಣ್ಣ ಬರ್ಲಿ, ಎಲ್ಲ ಹೇಳ್ತೀನಿ. ಬೇಡ ಪ್ರಣಾಮ್, ಅಣ್ಣಂಗ್ ಮಾತ್ರ ಹೇಳ್ಬೇಡ. ಹೇಳ್ತೀನಿ. ಪ್ರಣಾಮ್. ತಾತ, ಬರ್ತಾ ಬರ್ತಾ ಎಲ್ರು ಮೀರನೇ ಆಗ್ತಾ ಇದ್ದಾರೆ. ಅವಳು ಒಬ್ಳೆ ಸಾಕಾಗಿತ್ತು. ಈಗ ನೀವು ಆ ಕೆಲ್ಸನ ಶುರು ಮಾಡ್ಕೊಂಡಿದ್ದೀರಾ. ಇವನಂತೂ ಬರ್ತಾ ಬರ್ತಾ ಮೀರನೇ ಆಗ್ತಾ ಇದ್ದಾನೆ. ಏನ್ ನೋಡ್ತಾ ಇದ್ದೀರಾ? ನಿಮ್ ಹೋಟ್ಲಲ್ಲಿ ಒಂದು ಹುಡುಗಿ ಕೆಲಸ ಮಾಡ್ತಿದ್ಲಲ್ಲ, ಅವಳೆಲ್ಲಿ? ಯಾವ ಹುಡುಗಿ? ಅದೇ ಚೆನ್ನಾಗಿ ಹಾಡು ಹೇಳ್ತಾಳಲ್ಲ.
ಎಲ್ಲಿದಾರ ಅವರು? ಅವ್ರ ಹತ್ರ ನಿಮ್ಗೇನ್ ಕೆಲ್ಸ? ಏನಿಲ್ಲ, ಸ್ವಲ್ಪ ಮಾತಾಡ್ಬೇಕಾಗಿತ್ತು. ವ್ಯಾಪಾರ ಮಾಡೋ ಟೈಮಲ್ಲಿ ಬಂದು ಕೆಲಸ ಹಾಳು ಮಾಡ್ಬಿಡಿ. ನಿಮ್ ಮಾತುಕತೆ ಏನಿದ್ರು ಹೊರಗಡೆ ಇಟ್ಕೊಳ್ಳಿ. ಅಲ್ಲಮ್ಮ, ಹೇಳಿದ ಅರ್ಥ ಆಗ್ತಾ ಇಲ್ವಾ ನಿನ್ಗೆ? ಹೋಟ್ಲು ತುಂಬಾ ಜನ ಇದ್ದಾರೆ, ಕೆಲಸ ಮಾಡಕ್ಕೆ ನಮಗ್ ಟೈಮ್ ಸಾಕಾಗ್ತಾರೆ ಅಂದ್ರೆ ಅವಳನ್ನ ಮಾತಾಡಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಕಾಫಿ ಕುಡ್ದು ಜಾಗ ಖಾಲಿ ಮಾಡೋ. ಬೇಕಿದ್ರೆ ಅವ್ಳು ಕೆಲಸ ಮುಗಿಸಿ ಮನೆ ಹತ್ರ ಬರ್ತಾರಲ್ಲ ಆವಾಗ ಮಾತಾಡ್ಕೊಳ್ಳಿ. ಹೋಗಿ. ಅಲ್ಲ, ನಾನು ಟಿವಿ ಶೋ ನೋಡಮ್ಮ, ನೀನ್ ಯಾರಾದ್ರೂ ಆಗಿರೋ, ಅದನ್ನ ಕಟ್ಕೊಂಡು ನನ್ಗೇನ ಆಗ್ಬೇಕಾಗಿದೆ? ತಂಪೊತ್ತಲ್ಲಿ ಬಂದು ನನ್ ತಲೆ ಬಿಸಿ ಮಾಡ್ಬೇಡ. ನಿಂದ ಹೋಗೋಗು. ಐದು ನಿಮಿಷ ಮೇಡಮ್, ತುಂಬಾ ಟೈಮ್ ತಗೊಳ್ಳೋದಿಲ್ಲ. ಅಕ್ಕ, ಒಂದ್ ದೋಸೆ. ಏಯ್, ಏನ್ ಮುಖ ನೋಡ್ತಿದ್ಯಾ? ಅವಳಗ್ ಬರಕ್ಕೆ ಒಂದ್ ದೋಸೆ ಹಾಕ್ ಹೋಗೋಗಿ. ಅಕ್ಕ, ಅವ್ರು ಕರಿತಿದ್ದಾರೆ, ಹೋಗು. ಯಾರು ಕರೀತಿದಾರ? ಅಯ್ಯೋ, ಅದ್ಯಾಕಷ್ಟು ಭಯ ಪಡ್ತೀಯಾ? ಕನ್ನಡಕ್ಕೆ ಹೋಗಿಲ್ಲ ಆಂಕರು ಸಿರಿ ಅವ್ರು ಕರಿತಿದ್ದಾರೆ, ಹೋಗು. ಅವ್ರು ಕರೀತಿದಾರಾ? ಸರಿ, ನಾನು ಹೋಗೋರ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಸರಿ ಅಕ್ಕ.